ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ. ದೇವರು ಒಳ್ಳೆಯವನು, ಯಾವಾಗಲೂ ಒಳ್ಳೆಯದನ್ನೇ ಮಾಡುವ ಆತನು. ಹೊಸ ವರ್ಷದಲ್ಲಿದ್ದೇವೆ. ಸ್ಟಿಲ್ ಅನೇಕರಿಗೆ ಹೊಸ ಅನುಭವಗಳಾಗಿರ್ಬೋದು. ದೇವರ ಪ್ರೀತಿ ಇನ್ನೊಂದು ಸ್ತರದಲ್ಲಿ ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು. ದೇವರ ಸತ್ಯ ಇನ್ನೊಂದು ಸ್ತರದಲ್ಲಿ ಅರ್ಥ ಆಗಿರ್ಬೋದು. ಸೊ ನನ್ನ ಒಂದು ತಾಲ್ಪರ್ಯ ಅಥವಾ ರಿಕ್ವೆಸ್ಟ್ ಏನಂದರೆ, ಪ್ರಿಯರೇ, ಈ ವರ್ಷ ತೀರ್ಮಾನ ಮಾಡಿರಿ, ನಾನು ಮಿನಿಮಮ್ 5ರಿಂದ 10 ಅಧ್ಯಾಯ ನಾನು ಸತ್ಯವೇದ ಓದ್ತೇನೆ. ಈ ವರ್ಷದಲ್ಲಿ ಒಂದು ಸಲ ಇಡೀ ಸತ್ಯವೇದವನ್ನು ಮುಗಿಸಿ ಮತ್ತು ದೇವರ ವಾಕ್ಯದ ಧ್ಯಾನಕ್ಕಾಗಿ ನಾನು ಕೂತ್ಕೊಳ್ತೇನೆಂಬ ತೀರ್ಮಾನ ಮಾಡಿ, ದೇವರು ಅದ್ಭುತವಾಗಿ ನಿಮ್ಮನ್ನು ನಡೆಸ್ತಾನೆ. ನಮ್ಮದಂತ ಏನಿದೆ? ಕರ್ತನು ಇಲ್ಲದಿದ್ದರೆ ನಾವು ಎಲ್ಲಿರೋದು? ದೇವರು ನಿಮ್ಮನ್ನು ಆಶೀರ್ವದಿಸಿದ್ದಾನೆ. ಈ ಒಂದು ಕಾರ್ಯಕ್ರಮಕ್ಕಾಗಿ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಸಜೀವ ವಾಕ್ಯ ನೀವು ಕೇಳ್ತಾ ಇದ್ದೀರಿ. ದೇವರು ನಿಮ್ಮನ್ನು ಪ್ರೀತಿಸಿದ್ದಾನೆ. ದೇವರು ನಿಮ್ಮ ಮೇಲೆ ಮಮತೆ ಇಟ್ಟಿದ್ದಾನೆ. ಹಾಗಾಗಿ ಎಂದಿಗೂ ಕರ್ತನಿಗೆ ವಿರುದ್ಧವಾಗಿ ನಾವು ಆಲೋಚನೆ ಮಾಡುವವರ ಆಗಿರದೆ, ಕರ್ತನು ಹೇಳುವಂಥದ್ದನ್ನು ಕೇಳಿ ಅದಕ್ಕೆ ನಾವು ಪ್ರತಿಕ್ರಿಯೆಯನ್ನು ತೋರಿಸುವವರಾಗಿರೋಣ. ಕರ್ತನ ಚಿತ್ತದಲ್ಲಿರುವಷ್ಟು ಸೇಫ್ಟಿ ಬೇರೆ ಯಾವುದರಲ್ಲಿ ಇಲ್ಲ. ಸೇಫ್ಟಿ ವಿಶ್ವಾಸಿಗಳಿಗೆ, ದೇವ ಜನರಿಗೆ ಅಥವಾ ಎಲ್ಲರಿಗೂ ಸೇಫ್ಟಿ ಇರುವುದು ಅದು ಯಾವ ಸ್ಥಳದಲ್ಲಿ, ಯಾವ ಊರಿನಲ್ಲಿ ಅಲ್ಲ. ಅಮೇರಿಕಾದಲ್ಲಿ ಅಥವಾ ಜರ್ಮನಿಯಲ್ಲಿ, ಆಸ್ಟ್ರೇಲಿಯಾದಲ್ಲಿ ಅಲ್ಲ, ಇಂಡಿಯಾದಲ್ಲಿ ಸೇಫ್ ಅಲ್ಲ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಸೇಫ್ಟಿ ಎಂಬುದು, ಸುರಕ್ಷತೆ ಎಂಬುದು ಇರುವುದು ಅದು ಕರ್ತನ ಚಿತ್ತದಲ್ಲಿ. ಕರ್ತನ ವಾಕ್ಯವೇ ಕರ್ತನ ಚಿತ್ತವಾಗಿದೆ. ಇಡೀ ಭೂಮಿ ನಿಂತಿರುವುದು ದೇವರ ಮಾತಿನ ಮೇಲೆ. ಸೂರ್ಯ ಚಂದ್ರರು ಬೆಳಕನ್ನು ಕೊಡುವುದು ದೇವರ ಮಾತಿನ ಮೇಲೆ. ಸೌರಮಂಡಲಗಳು ತಿರುಗುವುದು ಅಥವಾ ಏನೇ ನಡೀತಾ ಇದೆ ಅದು ಕೇವಲ ದೇವರ ಮಾತಿನ ಮೇಲೆ. ಮರಗಿಡಗಳು ಇವತ್ತಿಗೂ ಬೆಳೀತದೆ, ಹಣ್ಣು ಕೊಡುತ್ತದೆ, ಅದು ದೇವರ ಮಾತಿನ ಮೇಲೆ. ಅದೇ ಮಾತನ್ನು, ಏನು ಮಾತನಾದ ಫಲ ಕೊಡಲಿಕ್ಕೆ ಅದೇ ಮಾತನ್ನು ನಾವು ಮಾತನಾಡುವುದಾದರೆ ಭೂಮಿ ನಮ್ಮ ಸ್ವರ, ದೇವರ ಮಕ್ಕಳ ಸ್ವರವನ್ನು ಕೇಳ್ತದೆ. ಅದಕ್ಕೆ 8ನೇ ಅಧ್ಯಾಯ ರೋಮಾಪುರದವರಿಗೆ ಬರೆದ ಪತ್ರಿಕೆ 19ನೇ ವಚನ, ರೋಮನ್ 8:19ನೇ ವಚನ ಹೇಳ್ತದೆ. ಬಹಳ ಸುಂದರವಾದ ವಚನ. ಎಲ್ಲ ವಚನ ಒಳ್ಳೆಯದೇ. ದೇವಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾದಿತೆಂದು ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡ್ತಾ ಇದೆ. ಜಗತ್ತು ಅಂದರೆ ಎಂಟೈರ್ ಯೂನಿವರ್ಸ್ ಎದುರು ನೋಡ್ತಾ ಇದೆ. ದೇವ ಮಗ ಯಾವಾಗ ಮಾತನಾಡ್ತಾನೆ, ಗಿಡ ಮರಗಳು, ಆಕಾಶ, ಮೋಡ, ಮಳೆ, ಬಿಸಿಲು, ಚಳಿ ಇದು ಎದುರು ನೋಡ್ತಾ ಇದೆ ಯಾವಾಗ ದೇವರ ಮಗ ಮಾತನಾಡ್ತಾನೆ ಎಂಬುದಾಗಿ. ಅದಕ್ಕೆ ಪ್ರಿಯರೇ, ಸೊ ದೇವರ ವಾಕ್ಯ ಕಾರ್ಯಸಾಧಕವಾದದ್ದು. ನಮ್ಮ ನಾಲಿಗೆಯಲ್ಲಿ ದೈವೋಕ್ತಿಗಳು ಬರಬೇಕು. ನಮ್ಮ ನಾಲಿಗೆಯಲ್ಲಿ ಶಾಪದ ಮಾತುಗಳು, ದೂಷಣೆಯ ಮಾತುಗಳು ಅದು ಶೋಭೆ ಕೊಡುವುದಿಲ್ಲ. ಸೌಂದರ್ಯವರ್ಧಕ ಸಾಧನಗಳು ಹೇಗೆ ಒಂದು ಹುಡುಗಿಯ ಅಂದವನ್ನು ಹೆಚ್ಚಿಸ್ತದೆಯೋ ಅದೇ ರೀತಿಯಲ್ಲಿ ಆತ್ಮೀಕ ಸ್ತರದಲ್ಲಿ ದೇವ ಮಕ್ಕಳು ಅವರ ಬಾಯಲ್ಲಿ ದೈವೋಕ್ತಿಗಳು ಹೊರಡುವಾಗ, ಆ ವ್ಯಕ್ತಿಯನ್ನು ದೇವದೂತರು ನೋಡುವಾಗ ಅವನು ಪರಲೋಕದ ಸೌಂದರ್ಯವಂತನಾಗಿ ಕಾಣುತ್ತಾನೆ. ಈ ಲೋಕದಲ್ಲಿ ಅವನು ಕಪ್ಪಿರ್ಬೋದು, ಸ್ಟೈಲ್ ಇಲ್ಲದೆ ಇರ್ಬೋದು, ಏನೇ ಇರ್ಬೋದು, ಅವನ ಬಟ್ಟೆಯಲ್ಲಿ ಕೊಳೆ ಇರ್ಬೋದು, ಆದರೆ ಅವನು ದೈವೋಕ್ತಿಯನ್ನು ಮಾತನಾಡುವವನು ಆಗಿರುವುದಾದರೆ, ಆತ್ಮಿಕ ಲೋಕದಲ್ಲಿ 2 ಸ್ತರ ಇದೆ, ಒಂದು ಪರಲೋಕ, ಒಂದು ನರಕ. ದೇವದೂತರಿದ್ದಾರೆ, ಸೈತಾನನ ದೂತರಿದ್ದಾರೆ. ಅವರು ನೋಡುವಾಗ ಕ್ರಿಸ್ತನ ಸೌಂದರ್ಯವು ಅವನಲ್ಲಿ ಕಂಡುಬರುತ್ತದೆ. ಅದಕ್ಕೆ ಬೈಬಲ್ ಹೇಳ್ತದೆ, ಕ್ರಿಸ್ತನು ಎಂಥವನಾಗಿದ್ದಾನೋ ಅಂಥವರಾಗಿ ನಾವು ಈ ಲೋಕದಲ್ಲಿ ಇದ್ದೇವೆ ಎಂಬುದಾಗಿ. ನನ್ನ ಪ್ರಿಯ ದೇವಜನರೇ, ಸೊ ನಮ್ಮ ಬಾಯಲ್ಲಿ ಯಾವ ಹೊಲಸು ಮಾತು, ಹುಚ್ಚು ಮಾತು, ಕುಚೋದ್ಯ ಮಾತುಗಳು ಬರದೆ ಅದು ಅಯುಕ್ತವಾಗಿದೆ ಎಂಬುದಾಗಿ ಎಫೆಸದಲ್ಲಿ ಹೇಳ್ತಾನೆ. ಎಫೆಸದವರ ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 4ನೇ ವಚನ,
ಹೊಲಸು ಮಾತು, ಹುಚ್ಚು ಮಾತು, ಕುಚೋದ್ಯ ಮಾತು ಇವು ಬೇಡ, ಇವು ಅಯುಕ್ತವಾಗಿದೆ. ಇವುಗಳನ್ನು ಬಿಟ್ಟು ದೇವರಿಗೆ ಉಪಕಾರ ಸ್ತುತಿ ಮಾಡುವುದು ಉತ್ತಮ. ನಮ್ಮ ಬಾಯಲ್ಲಿ ದೇವರಿಗೆ ಉಪಕಾರ ಸ್ತುತಿ ಮಾಡುವಂತಹ ಮಾತುಗಳು, ನಮ್ಮ ಬಾಯಲ್ಲಿ ದೇವರ ದೈವೋಕ್ತಿಗಳು. ಹೊಲಸು ಮಾತನ್ನು ನಾವು ಮಾತನಾಡುವುದಲ್ಲ, ಹುಚ್ಚು ಮಾತನ್ನು ನಾವು ಮಾತನಾಡುವುದಲ್ಲ, ಕುಚೋದ್ಯ ಇನ್ನೊಬ್ಬರಿಗೆ ಕುಚೋದ್ಯ ಮಾಡುವಂಥ ಮಾತುಗಳನ್ನು ನಾವು ಮಾತನಾಡುವುದಲ್ಲ. ಕುಚೋದ್ಯ ಮಾತಂದರೆ ಒಬ್ಬನನ್ನು ಕೆಳಗೆ ಹಾಕೋದು, ಅವನನ್ನು ಹೀನೈಸುವುದು, ಅವನು ಏನು ಅಲ್ಲದವನಾಗಿ ಅವನನ್ನು ಮಾಡಿಬಿಡುವಂಥದ್ದು, ಇದು ಕುಚೋದ್ಯ ಮಾತು. ಹೊಲಸು ಮಾತು ಅಂದರೆ ಬಂಡು ಭಾಷೆಗಳು. ಹೊಲಸು ಅದು ದೇವರ ರಾಜ್ಯದಲ್ಲಿ ಶೋಭೆ ಕಡುವುದಿಲ್ಲ. ಒಬ್ಬ ವ್ಯಕ್ತಿ ಒಳ್ಳೆ ಬಿಳಿ ಶರ್ಟ್ ಬಿಳಿ ಪ್ಯಾಂಟ್ ಹಾಕಿಕೊಂಡು ಅವನಿಗೆ ಒಂದು ಚಿಕ್ಕ ತುಂಡು ಕಪ್ಪು ಏನಾದರೂ ಚುಕ್ಕೆ ಇಲ್ಲಿ ಬಂದು ಏನಾದರೂ ರಟ್ಟಿದರೆ ಅಯ್ಯೋ ಅದೇ ಕಾಣುವುದು. ಅದೇ ಈ ಒಂದು ನೋಡಿ, ಇಡೀ 100%ನಲ್ಲಿ 0.01 100ನಲ್ಲಿ 99.99 ಕ್ಲಿಯರ್ ವೈಟ್ ಇದೆ. ಒಂದು ಚಿಕ್ಕ ಒಂದು ನಿಬ್ಬು, ಪೆನ್ನಿನ ನಿಬ್ಬಿನ ಒಂದು ಶಾಯಿ ಇದೆ, ಒಂದು ಡಾಟ್. ಅದೇ ಕಾಣುವುದು ಎಷ್ಟು ದೂರದಿಂದ. ಈಗ ಹತ್ರ ಬರ್ತಾನೆ, ನಿನ್ನ ಶರ್ಟ್ನಲ್ಲಿ ನಾನು ಪ್ರೀಚಿಂಗ್ ಮಾಡ್ತಾ ಇದ್ದೆ, ಅನಾಯಿಂಟಿಂಗ್ನಲ್ಲಿ ಹೋಗ್ತಾ ಇದ್ದೆ ಸಭೆಯಲ್ಲಿ. ಫ್ರಂಟ್ ಲೈನ್ ಒಬ್ಬ, ನನ್ನದು ಒಂದು ಶರ್ಟ್ ಇದು ನೂಲು ಇಷ್ಟು ಉದ್ದ ನೇತಾಡ್ತಿತ್ತು. ಒಳ್ಳೆ ಅನಾಯಿಂಟಿಂಗ್ನಲ್ಲಿ ರಪ್ಪ ಎದ್ದ, ನನ್ನ ಶರ್ಟ್ ಇದು ನೂಲನ್ನು ಹಿಡ್ದ ಎಳೆದು ಕಟ್ ಮಾಡಿಬಿಟ್ರು. ಇಡೀ ಸಭೆ ಮತ್ತು ನಾನು ಸ್ತಬ್ಧ ಆಗಿಬಿಟ್ಟೆವು. ಒಳ್ಳೆ ಅನಾಯಿಂಟಿಂಗ್ನಲ್ಲಿ ಒಂದು ಟ್ರ್ಯಾಕ್ನಲ್ಲಿ ಮಾತಾಡ್ತಿದ್ದೆ. ನನಗೆ ಅದನ್ನು ರೀಕಾಲ್ ಮಾಡಲಿಕ್ಕೆ, ಎಲ್ಲಿ ನಿಲ್ಲಿಸಿದ್ದೇನಂತ ಮಾಡಲಿಕ್ಕೆ ನನಗೆ 1 ನಿಮಿಷ ಹಿಡಿಯಿತು. 1 ನಿಮಿಷ ತಿರುಗಿ ಕಂಟಿನ್ಯೂ ಮಾಡಿದೆ. ಎಲ್ಲ ಒಮ್ಮೆ ನಗಾಡಿದರು ಸಭೆಯಲ್ಲಿ. ನೋಡಿ, ಇಲ್ಲಿ ಕೇಳಿ, ಯೆಶಾಯ ಆತನ 1ನೇ ಅಧ್ಯಾಯದಿಂದ 5ನೇ ಅಧ್ಯಾಯದವರೆಗೆ ಅವನಿಗೆ ಇದ್ದವರದು ಪ್ರಾಬ್ಲಮ್ ಎಲ್ಲ ನೋಡಿ ಸಾಕಾಗಿ ಸುಸ್ತಾಯಿತು. ಪ್ರವಾದಿ, ದೇವರು ನೇಮಿಸಿದಂಥ ಪ್ರವಾದಿ. 49ನೇ ಅಧ್ಯಾಯದಲ್ಲಿ ಯೆಶಾಯ 1ನೇ ವಚನ ಮತ್ತು 5ನೇ ವಚನದಲ್ಲಿ ಅವನ ಅಪಾಯಿಂಟ್ಮೆಂಟ್ ಬಗ್ಗೆ ಬರೆದಿದೆ. ಸೇವೆ ಅಪಾಯಿಂಟ್ಮೆಂಟ್ ಬಗ್ಗೆ, ಕರೆ ಮತ್ತು ಅಪಾಯಿಂಟ್ಮೆಂಟ್. 49ನೇ ಅಧ್ಯಾಯ 5ನೇ ವಚನದಲ್ಲಿ ಇರ್ತದೆ, ಆತನು ತಾಯಿಯ ಗರ್ಭದಲ್ಲಿರುವಾಗಲೇ ಸೇವಕನಾಗಿ ದೇವರು ನೇಮಿಸಿದ್ದಾನೆ. ಪಿಂಡವಾಗಿರುವಾಗ ನೇಮಿಸಿದ್ದಾನೆ. ಅದು ದೇವರ ಮಹತ್ಕಾರ್ಯ, ಮಹಾ ಒಂದು ಶ್ರೇಷ್ಠತೆ. ಯೆಶಾಯನ ತಾಯಿಯ ಗರ್ಭದಲ್ಲಿ ಯೆಶಾಯ ಪಿಂಡವಾಗಿರುವಾಗ, ಹೊರಗೆ ಬರುವುದಕ್ಕಿಂತ ಮುಂಚೆ ದೇವರು ಯೆಶಾಯನನ್ನು ಪ್ರವಾದಿಯಾಗಿಯೇ ನೇಮಿಸಿದ್ದಾನೆ. ಆ ಮಗು ಹೊರಗೆ ಬರುವಾಗ ಪ್ರವಾದಿ ಹೊರಗೆ ಬಂದದ್ದು. ಯೆಶಾಯ ಮತ್ತೆ ಹೆಸರಿಟ್ಟದವರು. ಅವನು ಬೆಳೆದ, ಸೇವೆಯ ದಿವಸ ಬಂತು. ಸೇವೆ ಮಾಡುವುದಕ್ಕೆ 3 ಸಂಗತಿಗಳು ಬೇಕು. 1 ಕರೆ, 2 ಸಮಯ, ಇದನ್ನು ನಾನು ನೆಕ್ಸ್ಟ್ ಬಿಡಿಸ್ತೇನೆ, ಮತ್ತು ಪ್ಲೇಸ್, ಯಾವ ಪ್ಲೇಸ್ನಲ್ಲಿ ಮಾಡಬೇಕು. ಇದು ಭಾಳ ಪ್ರಾಮುಖ್ಯ. ಮೈದಾನ ಇದೆ, ಗೋಡ ಇದೆ, ದೌಡು ಅಲ್ಲ. ದೇವರು, ಸೇವೆ ದೇವರದು, ಸೇವಕ ದೇವನದು. ಜನರು ರಕ್ಷಣೆ ಹೊಂದಲಿಕ್ಕಿರುವವರು, ನೇಮಿಸಲ್ಪಟ್ಟವರು ದೇವರ ಜನರು. ಅವರಿಗೋಸ್ಕರ ರಕ್ತ ಸುರಿಸುವುದು ಕರ್ತನಾದ ಯೇಸು. ಹಾಗಾದರೆ ಎಲ್ಲಿ ಹೋಗಬೇಕು, ಎಲ್ಲಿ ಸೇವೆ ಮಾಡಬೇಕು, ದೇವರ ಅಪ್ಪಣೆ ಕೊಡಬೇಕು. ದ ಪ್ಲೇಸ್, ಯಾವ ಟೈಮಲ್ಲಿ ನಾನು ಸೇವೆಗೆ ಪರಿಪೂರ್ಣವಾಗಿ ಒಪ್ಪಿಸಿಕೊಡಬೇಕು, ದ ಫಿಕ್ಸ್ ಸೇವೆ ಟೈಮ್, ಅದಕ್ಕೆ ಟೈಮ್ ಅಗತ್ಯ. ಕರೆ ಅಂತೂ ದೇವರು ಯಾವ ಕರೆ ಕೊಟ್ಟಿದ್ದಾನೆ ಆ ಕರೆಯಲ್ಲಿ ನಾವು ಫಂಕ್ಷನ್ ಆಗಬೇಕು. ಆ ಕರೆಗೆ ಬೇಕಾದ ಅನಾಯಿಂಟಿಂಗನ್ನು ದೇವರು ಕೊಟ್ಟಿದ್ದಾನೆ. ನನ್ನ ಪ್ರಿಯ ದೇವ ಜನರೇ, ಯೆಶಾಯ 1ನೇ ಅಧ್ಯಾಯದಿಂದ 5ನೇ ಅಧ್ಯಾಯವರೆಗೆ ಜನರ ಕಾರ್ಯವನ್ನು ನೋಡಿ ಟೆನ್ಷನ್ನೇ ಟೆನ್ಷನ್ ಪ್ರವಾದಿಗೆ. ಅಯ್ಯೋ, ಮನೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡು ಎಲ್ಲ ಒಬ್ಬೊಬ್ಬರ ಪ್ರಾಬ್ಲಮನ್ನು ನೋಡಿಕೊಂಡು ಅವರ ಗತಿಯನ್ನು ಏನು ಹೇಳಲಿ, ಇವರ ಗತಿಯನ್ನು ಏನೇ ಹೇಳಲಿ, ಈ ಎದುರು ಮನೆಯವನ ಗತಿಯನ್ನು ಏನು ಹೇಳಲಿ, ಹಿಂದಿನ ಮನೆಯವರ ಗತಿಯನ್ನು ಹೇಳಲಿ, ಉಡುಪಿಯವರ ಗತಿಯನ್ನು ಏನು ಹೇಳಲಿ, ಮಂಗಳೂರಿನವರ ಗತಿಯನ್ನು ಹೇಳಲಿ, ಇದನ್ನೇ ಮಾತಾಡಿದ. ಇಮ್ಮಿಡಿಯೇಟ್ಲಿ ದೇವರು ಅವನು ಸಿಂಹಾಸನನಾಗಿಡುವುದನ್ನು ಅವರು ಕೂತ್ಕೊಂಡ ಪ್ರಾರ್ಥನೆಗೆ ದೇವರು ಉನ್ನತೋನ್ನತದಲ್ಲಿ ಸಿಂಹಾಸನದಲ್ಲಿ ಆಸೀನ ರೂಢನಾದ ದೃಶ್ಯವನ್ನು ನೋಡಿದ. ಇಮ್ಮಿಡಿಯೇಟ್ಲಿ ದೇವರ ಹಸ್ತವು ಆ ಪರಲೋಕದ ಬೆಂಕಿಯ ಕುಂಡದಿಂದ, ಅದಕ್ಕೆ ತಂಡಸದಿಂದ ಅಂತ ಬರೆದಿದ್ದಾರೆ, ಒಂದು ಗೆಂಡವನ್ನು ತೆಗೆದು ಆತ್ಮಿಕವಾಗಿ ಯೆಶಾಯನ ಬಾಯಿಗೆ, ನಾಲಗೆಗೆ, ತುಟಿಗೆ ತಾಗಿಸಲು ಈ ಸೀನನ್ನು, ಅಯ್ಯೋ ನಾಶವಾದನೆಲ್ಲ, ನನ್ನ ಗತಿಯನ್ನು ಏನು ಹೇಳಲಿ ಅಂತ ಹೇಳಿದ. ಅಲ್ಲಿ ತನಕ ಬೇರೆಯವರ ಗತಿ, ಈಗ ಹೇಳ್ತಾರೆ ನನ್ನ ಗತಿಯನ್ನು ಏನು ಹೇಳಲಿ. ದೇವರ ಎನ್ಕೌಂಟರ್ ಆದರೆ ತಾನು ಬತ್ತಲೆಯಾಗಿದ್ದೇನಾ, ಡ್ರೆಸ್ ಉಳ್ಳವನಾಗಿದ್ದೇನೆ ಎಂಬುದಾಗಿ ಕ್ಲಿಯರ್ ಗೊತ್ತಾಗುತ್ತೆ. ನಾನು ಯಾಕೆ ಇದನ್ನು ಹೇಳ್ತೇನೆ ಅಂದರೆ, ಅವನು ಹೇಳ್ತಾನೆ, ನಾನು ಹೊಲಸು ತುಟಿಯವನು,
ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸವಾಗಿದ್ದೇನಲ್ಲ ಎಂಬುದಾಗಿ ಟೆನ್ಷನ್ ಆಯಿತು ಅವನಿಗೆ. ತನ್ನ ದೇವರು ತೋರಿಸಿರುವ ಕನ್ನಡಿಯಲ್ಲಿ ತಾನು ಏನಾಗಿದ್ದೇನೆಂಬುದಾಗಿ ನೋಡಲಿಕ್ಕೆ ಪ್ರಾರಂಭ ಮಾಡಿದ. ರಿಪೆಂಟ್ ಆದ, ಮೈಟಿಯಾದ ಸೇವೆ ಮಾಡಿದ. ಯೇಸು ಕ್ರಿಸ್ತನ ಜನನವನ್ನು ತಿಳಿಸಿದಾತನೇ. ಕ್ರಿಸ್ತಪೂರ್ವ 600 ವರ್ಷಗಳ ಹಿಂದೆ ಯೆಶಾಯ 9:6 ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ, ವರದ ಮಗನು ನಮಗೆ ದೊರೆತನು. ಆ ವಚನ 7ನೇ ಅಧ್ಯಾಯದಲ್ಲಿ ಒಂದು ಕನ್ನಿಕೆಯು ಗರ್ಭಿಣಿಯಾಗಿ ಮಗುವನ್ನು ಹಿಡಿಯುವಳು, ಆತಗೆ ಇಮ್ಮಾನುವೇಲ್, ದೇವರು ನಮ್ಮ ಕೂಡ ಇದ್ದಾನೆ ಎಂಬ ಅರ್ಥ. 2 ವಚನವನ್ನು ಜನನದ ಬಗ್ಗೆ ತಿಳಿಸಿದ. ನಾಶವಾದನಲ್ಲ. ಅದಕ್ಕೆ ನಮ್ಮ ಬಾಯಲ್ಲಿ ಈ ವರ್ಷ ಹೊಲಸು ಮಾತು, ಹುಚ್ಚು ಮಾತು, ಕುಚೋದ್ಯ ಮಾತು ಮಾತಾಡಲಿಕ್ಕೆ ಬೇಕು. ಮಾತು ಇಲ್ಲ, ಏನಾದರೂ ಒಂದು ಮಾತಾಡೋದು. ಮಾತಾಡಬೇಡಿ, ಮೌನವಾಗಿರಿ. ಮೌನವಾಗಿರುವುದೇ ಒಳ್ಳೆ. ನಾವು ಮೌನವಾಗಿದ್ದರೆ ಜ್ಞಾನಿ ಅಂತ ಕಾಣಿಸಲ್ಪಡ್ತೇವೆ. ಬೈಬಲ್ ಹೇಳ್ತದೆ, ಮಾತಾಳಿಗೆ ಪಾಪ ತಪ್ಪದು. ಇಡೀ ದಿವಸ ಮಾತನಾಡುವವನಿಗೆ ಪಾಪ ತಪ್ಪುವುದಿಲ್ಲ. ಮಾತನಾಡಲಿಕ್ಕೆ ಇದೆಯಾ? ಮಾತನಾಡಲಿಕ್ಕೆ ಬೇಕಾ? ದೇವರ ವರ್ಡನ್ನು ಮಾತಾಡುವ, ದೇವರ ಒಳ್ಳೆಯ ಗುಣದ ಬಗ್ಗೆ ಮಾತನಾಡುವ, ನಮ್ಮ ಕರ್ತನು ಎಂಥವನು ಎಂಬುದಾಗಿ ಮಾತನಾಡುವ, ಕರ್ತನು ನಮಗೆ ಮಾಡಿದ ಉಪಕಾರಗಳನ್ನು ನಾವು ನೆನೆಸಿ ಸ್ಮರಿಸಿ ಸ್ತುತಿಸುವ, ಆರಾಧಿಸುವ, ಆತನ ವಾಕ್ಯವನ್ನು ಓದುವ, ನಮಗೆ ಕೊಡಲ್ಪಟ್ಟ ಕೆಲಸವನ್ನು ಮಾಡುವ. ನಮಗೆ ದೇವರು ಏನು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಹೇಳಿ, ಸಂಪಾದನೆ ಮಾಡಲಿಕ್ಕೆ ಹೇಳಿದ್ದಾನೆ, ಅದನ್ನು ಮಾಡುವ. ಕಾಲವನ್ನು ವ್ಯರ್ಥ ಮಾಡುವುದು ಬೇಡ. ಒಂದು ತೀರ್ಮಾನ, ಈ ವರ್ಷ ನಾನು ಕ್ರಿಸ್ತನಿಗಾಗಿ ಎಲ್ಲವನ್ನು ಮಾಡುತ್ತೇನೆ. ನಾನು ಕಳೆದ ವಾರ ಹೊಸ ವರ್ಷದ ಸಂದೇಶ ಕೊಡ್ತಿದ್ದೆ. ಸಂದೇಶ ಕೊಟ್ಟು ಅದರಲ್ಲಿ 10ನೇ ವಚನ, 34ನೇ ಅಧ್ಯಾಯ 10ನೇ ವಚನ, ಯೆಹೋವನು ಹೇಳಿದ್ದೇನೆಂದರೆ, ದ ಇಂಪಾರ್ಟೆಂಟ್, ಯಾರು ಹೇಳಿದ್ದಾನೆ ಇದು ಬಹಳ ಪ್ರಾಮುಖ್ಯ. ಒಬ್ಬ ದೇವ ಸೇವಕ ಮಾತನಾಡುವಾಗ ಅವನಿಗೆ ಗೊತ್ತಿರಬೇಕು, ದೇವರು ಹೇಳಿದ್ದನ್ನು ಮಾತಾಡ್ತಾ ಇದ್ದೇನಾ, ನನ್ನ ಸ್ವಂತ ಆಲೋಚನೆ ಮಾತಾಡ್ತಾ ಇದ್ದೇನಾ. ಕೇಳುವವರು ಕೂಡ ಇವರು ದೇವರು ಹೇಳಿದ್ದನ್ನೇ ಮಾತನಾಡ್ತಾ ಇದ್ದಾರೆ. ಸತ್ಯವೇದದಲ್ಲಿರುವಂಥ ಮಾತುಗಳು ದೇವರ ಮಾತುಗಳು, ಕೃಪೆಯ ಮಾತುಗಳಿವೆ, ಧರ್ಮಶಾಸ್ತ್ರದ ಮಾತುಗಳಿವೆ. ಹೊಸ ಒಡಂಬಡಿಕೆಯನ್ನು ದೇವರು ಕೊಟ್ಟದ್ದು ಹೊಸ ಒಡಂಬಡಿಕೆಯಲ್ಲಿ ನಡೆಯಲಿಕ್ಕೆ, ಹಳೆಯ ಒಡಂಬಡಿಕೆ ಇಸ್ರಾಯೇಲರಿಗೆ ಕೊಟ್ಟದ್ದು ಅವರು ನಡೀಲಿಕ್ಕೆ. ನಮಗಿರುವ ಸಾಮರ್ಥ್ಯವು ನಮ್ಮಿಂದ ತಾನೇ ಉಂಟಾದದ್ದಲ್ಲ, ನಮಗಿರುವ ಸಾಮರ್ಥ್ಯವು ದೇವರಿಂದ ಬಂದಿರುವಂಥದ್ದು. ಹೊಸ ಒಡಂಬಡಿಕೆಗೆ ಸಮರ್ಥರಾಗಿರುವ ಸೇವಕರನ್ನಾಗಿ ಮಾಡಿದ್ದಾನೆ. ಪೌಲ ಹೇಳ್ತಾನೆ, ನಾವು ಹೆಚ್ಚಿನವರ ಪಾಲಿನವರ ಹಾಗೆ ದೇವರ ವಾಕ್ಯವನ್ನು ಕಲಬೆರಕೆ ಮಾಡದೆ, ಧರ್ಮಶಾಸ್ತ್ರವನ್ನು ಕೃಪೆಯನ್ನು ಮಿಕ್ಸ್ ಮಾಡಿ ಮಾತನಾಡದೆ, ಧರ್ಮಶಾಸ್ತ್ರವನ್ನು ಕೃಪೆಯ ಬೆಳಕಿನಲ್ಲಿ ಮಾತನಾಡುವವರಾಗಿದ್ದೇವೆ. ಕೃಪೆಯನ್ನು ಅರ್ಥ ಮಾಡಿಕೊಂಡು ಧರ್ಮಶಾಸ್ತ್ರದಲ್ಲಿರುವ ಸಂಗತಿಗಳನ್ನು ಹೇಳುವಾಗ ಕೃಪೆಯನ್ನು ಅಂಡರ್ಸ್ಟ್ಯಾಂಡ್ ಮಾಡಿ ಹೇಳ್ತಾ ಇದ್ದೇವೆ. ಅದರ ಅರ್ಥ ಕಲಬೆರಕೆ ಮಿಕ್ಸ್ ಮಾಡ್ತಾ ಇಲ್ಲ. ಕಲಬೆರಕೆ ನಾವು ಕಲಬೆರಕೆ ಮಾಡಿ ಬೋಧನೆ ಮಾಡುವಂಥದ್ದಲ್ಲ. ದೇವರ ಕೃಪೆಯನ್ನು ಅರ್ಥೈಸಿ ನಾವು ಹೊಸ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟ ಯೇಸು ಕ್ರಿಸ್ತನ ಸ್ವಾರ್ಥೆ ಮತ್ತು ಪೌಲ, ಪೇತ್ರ, ಯಾಕೋಬ, ಯೋಹಾನರು, ಯೂದ ಇವರೆಲ್ಲರೂ ಮಾಡಿದಂಥ ಬೋಧನೆಗೆ ಅನುಸಾರವಾಗಿ ಅದನ್ನು ಅರ್ಥೈಸಿಕೊಂಡು ನಾವು ಜೀವಿಸಿ ಬೋಧಿಸುವಂಥದ್ದು ಬಹಳ ಪ್ರಾಮುಖ್ಯ. ನನ್ನ ಪ್ರಿಯ ದೇವಜನರೇ, ಅಲ್ಲಿ ಹೇಳ್ತದೆ, ಯೆಹೋವನು ಹೇಳಿದ್ದಾನೆ, ನಾನು ಒಂದು ನಿಬಂಧನೆಯನ್ನು ಸ್ಥಾಪಿಸುತ್ತೇನೆ. ಯೆಹೋವನು ಹೇಳಿದ್ದೇನೆಂದರೆ, ನಾನು ಒಂದು ನಿಬಂಧನೆಯನ್ನು, ಒಡಂಬಡಿಕೆಯನ್ನು, ಎಗ್ರಿಮೆಂಟನ್ನು ಸ್ಥಾಪಿಸುತ್ತೇನೆ. ಕೇಳು, ಮುಂದೆ ಹೇಳ್ತದೆ ಕೇಳು. ಯೇಸು ಹೇಳ್ತಾನೆ, ಕಿವಿಯುಳ್ಳವನು ಕೇಳಲಿ. ನಮಗೆ 2 ಕಿವಿ ಕೊಡಲ್ಪಟ್ಟಿದೆ, ಕೇಳಬೇಕು. ದೇವರ ವಾಕ್ಯವನ್ನು ಕೇಳುವುದರ ಮೂಲಕ ನಮ್ಮೊಳಗೆ ನಂಬಿಕೆ ಡೇ ಬೈ ಡೇ ಹೆಚ್ಚಾಗುತ್ತದೆ. ನಾವು ನಂಬಿಕೆಯಲ್ಲಿ ಬೆಳೆಯುತ್ತೇವೆ, ನಾವು ನಂಬುತ್ತೇವೆ. ಫೇತ್, ಅಬ್ರಾಮನು ದೇವರನ್ನು ನಂಬಿದನು, ಅವನ ನಂಬಿಕೆ ದೇವರಲ್ಲಿ ಅವನ ಲೆಕ್ಕಕ್ಕೆ ನೀತಿ ಎಂಬುದಾಗಿ ಎಣಿಸಲ್ಪಟ್ಟಿತು. ಏನಂತ ನಂಬಿದ? 25 ವರ್ಷಗಳ ಬಳಿಕ ವಾಗ್ದಾನವನ್ನು ನೆರವೇರಿಸಿದ ಇಸಾಕನೆಂಬ ಮಗನ ಹೆಸರು ಕೂಡ ದೇವರೇ ಕೊಟ್ಟದು. ಆತನು ಹುಟ್ಟಿ ಸ್ವಲ್ಪ ಹುಡುಗನು ಬೆಳೆಯುತ್ತಾ ಬರುವಾಗ
ಒಳ್ಳೆ ಅಬ್ರಾಮನೊಂದಿಗೆ ಕ್ಲೋಸ್ ಆಗುವಾಗ, ಇನ್ನು ಅಬ್ರಾಮನಿಗೆ ಮಗನನ್ನು ಬಿಡಲಿಕ್ಕೆ ಆಗುವುದಿಲ್ಲ ಎಂಬ ಹಂತಕ್ಕೆ ಬಂದಾಗ ದೇವರು ಕೇಳ್ತಾರೆ, ನಾನು ನಿನಗೆ ಕೊಟ್ಟಿರೋ ಒಬ್ಬನೇ ಒಬ್ಬ ಮಗನನ್ನು ನನಗೋಸ್ಕರ ನಾನು ತೋರಿಸುವ ಬೆಟ್ಟ ಮೋರಿಯ ಬೆಟ್ಟದಲ್ಲಿ ಅರ್ಪಿಸು ಎಂಬುದಾಗಿ. ಕತ್ತೆಗೆ ತಡಿ ಹಾಕಿದ, ಸೇವಕನ ಹಿಡ್ಕೊಂಡ, ಎಲ್ಲವನ್ನು ಕಟ್ಟಿಗೆಯನ್ನೆಲ್ಲ ಇಟ್ಕೊಂಡು, ಅಲ್ಲಿ ಹೋದರೆ ಕಟ್ಟಿಗೆ ಸಿಗ್ತದೆ ಅಂತ ಹೇಳಲಿಲ್ಲ, ಬೆಂಕಿಯನ್ನು ಇಟ್ಕೊಂಡ, ಅದಕ್ಕೆ ಸುಡಲಿಕ್ಕೆ ಎಣ್ಣೆ ಕೂಡ ಇಟ್ಕೊಂಡಿರುವ, ಕೆರೋಸಿನ್ ಇರಲಿಲ್ಲ, ಆಲಿವ್ ಆಯಿಲ್ ಇತ್ತು. ಪೆಟ್ರೋಲು ಸಿಮೆಂಟ್ ಇರಲಿಕ್ಕೆ MRPL ಅಂತ ಕಂಪನಿಗಳಲ್ಲಿ ಇರಲಿಲ್ಲ ಕ್ರೂಡ್ ಆಯಿಲ್ ತೆಗಿಲಿಕ್ಕೆ. ಸೊ ಹೋದ ಬೆಟ್ಟದ ಹತ್ತಿರ ಬರುವಾಗ, ನೀವು ಇಲ್ಲೇ ನಿಲ್ಲಿ, ಆ ಸೇವಕರು ಹೊತ್ತುಕೊಂಡು ಬಂದಂಥ ಕಟ್ಟಿಗೆಯನ್ನು ತನ್ನ ಮಗನ ಮೇಲೆ ಹಾಕಿದ. ಅಂದರೆ ಆತನ ಚಿಕ್ಕ ಹುಡುಗ ಅಲ್ಲ, ಕಟ್ಟಿಗೆಯನ್ನು ಬೆಟ್ಟಕ್ಕೆ ಹೋರಬಲ್ಲ ಸಮರ್ಥನಾದ ಯವನಸ್ಥನ ಆಗಿರ್ಬೋದು. ಅವನು 15 ವರ್ಷ ಆಗಿರ್ಬೋದು, 13 ವರ್ಷ ಆಗಿರ್ಬೋದು, 12 ವರ್ಷವೂ ಆಗಿರ್ಬೋದು. ಆ ಕಟ್ಟಿಗೆಯನ್ನೆಲ್ಲ ಆತನು ಹೊತ್ತುಕೊಂಡು ಹೋಗಿದ್ದಾನೆ. ಅಲ್ಲಿ ಕೇಳಿದ, ಅಪ್ಪ ಯಜ್ಞಕ್ಕೆ ಬೇಕಾದ, ಅಲ್ಲಿ ಹೇಳಿದ ಆರಾಧನೆ ಮಾಡಲಿಕ್ಕೆ ಅಂತ, ಯಜ್ಞಕ್ಕೆ ಬೇಕಾದ ಕಟ್ಟಿಗೆ ಇದೆ, ಬೆಂಕಿದೆ, ಎಲ್ಲ ಇದೆ, ಕುರಿಯಲ್ಲಿ ಒಂದೇ ಮಾತು ಹೇಳಿದ, ದೇವರು ಒದಗಿಸ್ತಾನೆ. ಇಲ್ಲಿ ಸೇವಕರಿಗೆ ಹೇಳಿದ, ನಾನು ನನ್ನ ಮಗ ಬೆಟ್ಟಕ್ಕೆ ಹೋಗಿ ಆರಾಧನೆ ಮಾಡಿ ಬರುತ್ತೇವೆ. ಅದು ಆರಾಧನೆ ಆಗಿತ್ತು. ಅವನಿಗೆ ಗೊತ್ತಿತ್ತು ನನ್ನ ಮಗನ ಕುತ್ತಿಗೆ ಕೊಯ್ಲಿಕ್ಕೆ ಇದೆ ಅಲ್ಲಿ ಅಂತ. ಆದರೆ ಇಬ್ರಿಯ 11ರಲ್ಲಿ ಹೇಳ್ತದೆ, ಅಬ್ರಾಮನು ದೇವರನ್ನು ಹೇಗೆ ನಂಬಿದ ಅಂದರೆ, ನನ್ನ ಮಗನನ್ನು ನಾನು ಬಲಿಯರ್ಪಿಸಿ ಅವನು ಸತ್ತು ನಾನು ಅವನನ್ನು ಯಜ್ಞಪೀಠದಲ್ಲಿ ಮಲಗಿಸಿದ್ರು, ಅದರ ಅರ್ಥ ದೇವರು ತಿರುಗಿ ಅದೇ ಮಗನನ್ನು ಜೀವಂತ ಮಾಡಿ ನನಗೆ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ ಎಂಬುದಾಗಿ ನಂಬಿದ. ಅದಕ್ಕೆ ದೇವರು ಬೊಬ್ಬೆ ಹಾಕಿದ, ಅಬ್ರಾಮ ಕುತ್ತಿಗೆ ತನಕ ಕತ್ತಿಯನ್ನು ಕೊಂಡೋಗಿದ್ದಾನೆ. ಆಗ ಒಂದು ಸೆಕೆಂಡ್ ಜಾಸ್ತಿ ಆದರೆ ಕಟ್ಟಾಗ್ತದೆ. ಅಬ್ರಾಮನೇ ನಿನ್ನ ಮಗನನ್ನು ಕಡಿಯಲು ಕತ್ತಿಯನ್ನು ಇಡಬೇಡ, ಹಿಂದೆ ತೆಗಿ ಅಂತ ಹೇಳಿದ. ಹೋಗೋ, ಅಲ್ಲಿ ಒಂದು ಟಗರು ಇದೆ, ಒಂದು ಟಗರು ಇದೆ, ಅದರ ಕೊಂಬು ಸಿಕ್ಕಿಕೊಂಡಿತ್ತು. ಅದಕ್ಕೆ ಯೆಹೋವ ಈರೆ, ದೇವರು ಒದಗಿಸುವ ಆತನೆಂಬುದಾಗಿ ಹೆಸರಿಟ್ಟ. ಹೇಗೆ ಎಲ್ಲಿ ಹೇಳಿದ, ನಾನು ಮತ್ತು ನನ್ನ ಮಗ ಬೆಟ್ಟಕ್ಕೆ ಹೋಗಿ ಯಜ್ಞ ಮಾಡಿ ಬರ್ತೇನೆ. ಮಾತು ಎಷ್ಟು ಇಂಪಾರ್ಟೆಂಟ್ ನೋಡಿ, ಅರಿಕೆ ಎಷ್ಟು ಇಂಪಾರ್ಟೆಂಟ್. ಮಗನ ಹತ್ರ ಹೇಳಿದ, ದೇವರು ಕೊಡ್ತಾನೆ. ಯಜ್ಞಕ್ಕೆ ಬೇಕಾದ ಕುರಿಯಲ್ಲಿ ದೇವರು ಒದಗಿಸ್ತಾನೆ. 100% ದೇವರೇ ಒದಗಿಸಿದ. ಹೇಗೆ ಇಲ್ಲಿ ಕೆಳಗೆ ಸೇವಕರ ಹತ್ರ ಹೇಳಿದ, ಅರ್ಪಿಸಿ ಬರುತ್ತೇವೆ, ಅರ್ಪಿಸಿದ ಇಬ್ಬರು, ಅಪ್ಪ ಮತ್ತು ಮಗ, ಹಾಗೇನೇ ಹಿಂದೆ ಬಂದರು. ಎಷ್ಟು ಮಾತು ನಮಗೆ ಇಂಪಾರ್ಟೆಂಟ್. ನಮ್ಮ ಮಾತು ನಮ್ಮನ್ನು ಮೇಲಕ್ಕೆ ಕೊಂಡೋಗ್ತದೆ, ನಮ್ಮ ಮಾತು ನಮ್ಮನ್ನು ಕೆಳಕ್ಕೆ ದಬ್ಬುವುದು, ನಮ್ಮ ಮಾತು ರೋಗವನ್ನು ತರಬಹುದು, ನಮ್ಮ ಮಾತು ಆರೋಗ್ಯದಲ್ಲಿ ನಮ್ಮನ್ನು ನಡೆಸಬಹುದು, ನಮ್ಮ ಮಾತು ಇರುವಂಥ ಎಲ್ಲ ರೋಗದಿಂದ ನಮ್ಮನ್ನು ಸ್ವಸ್ಥಪಡಿಸಬಹುದು. ನನ್ನ ಪ್ರಿಯ ದೇವಜನರೇ, ಮಾತು. ಅದಕ್ಕೆ ನೀನು ಕೇಳು ಅಂತ ಇಲ್ಲಿ ಕೇಳು ಬರ್ತಿದೆ. ನೀನು ಕೇಳು. ಲೋಕದಲ್ಲಿ ಎಲ್ಲಿಯೂ ಯಾವ ಜನಾಂಗದಲ್ಲಿ ಆದರೂ ನಡೆಯದಂಥ ಮಾತುಕಾರ್ಯಗಳನ್ನು ನಿನ್ನ ಜನರೆಲ್ಲರೂ ನೋಡುವಂತೆ ನಡೆಸುವನು. ನಿನ್ನ ಜನರೆಲ್ಲರೂ ನೋಡುವಂತೆ ನಾನು ನಡೆಸುತ್ತೇನೆ. ನಿನ್ನ ಸುತ್ತಮುತ್ತಲಿರುವ ಎಲ್ಲ ಜನರು ಯೆಹೋವನು ಮಾಡುವ ಮಾತುಕಾರ್ಯಗಳನ್ನು ನೋಡುವರು. ನಿನ್ನ ಸುತ್ತಮುತ್ತಲಿರುವ ಎಲ್ಲ ಜನರು ದೇವರು ಮಾಡುವ ಮಾತುಕಾರ್ಯ, ನಿನ್ನಲ್ಲಿ ಏನು ಮಾತುಕಾರ್ಯ ಮಾಡ್ತಾರ, ನಿನ್ನ ಮೂಲಕ ಏನು ಬೇರೆಯವರಿಗೆ ಮಾತುಕಾರ್ಯ ಮಾಡ್ತಾರ, ನಿನ್ನನ್ನು ದೂಷಿಸಿದವರು, ನಿನ್ನ ಮೇಲೆ ಮತ್ಸರಪಟ್ಟವರು, ನಿನ್ನ ವಿಷಯವಾಗಿ ಏನೇನು ಹೇಳಿದವರು, ನಿನ್ನನ್ನು ಕೆಳಗೆ ಹಾಕಿದವರು, ನಿನಗೆ ನೋವು ಕೊಟ್ಟವರು, ನಿನಗೆ ಮೋಸ ಮಾಡಿದವರು, ಇವರೆಲ್ಲರೂ ದೇವರು ನಿನಗೆ ಮಾಡುವ ಮಾತುಕಾರ್ಯ ಅದ್ಭುತ, ನಿನ್ನ ಮೂಲಕ ಬೇರೆಯವರಿಗೆ ಮಾಡುವ ಮಾತುಕಾರ್ಯ ಅದ್ಭುತ ಕಾರ್ಯವನ್ನು ಈ ಎಲ್ಲ ಕೆಟಗರಿಯ ಜನರು, ಒಳ್ಳೆಯವರು ಕೂಡ, ಒಳ್ಳೆಯವರು ಕೆಟ್ಟವರು ಎಲ್ಲರೂ ನೋಡುತ್ತಾರೆ. ಆ ರೀತಿಯಾಗಿ ನೀನು ನಂಬುವುದಾದರೆ ಈ ಒಂದು 2025ನೇ ಇಸವಿಯಲ್ಲಿ ದೇವರು ಬಹಳವಾದ ಅದ್ಭುತ, ಬಹಳವಾದ ಮಾತುಕಾರ್ಯವನ್ನು ಮಾಡುತ್ತಾನೆ. ನನ್ನ ಪ್ರಿಯ ದೇವ ಜನರೇ, ಆತನು ಮಾಡಲಿಕ್ಕೆ ಶಕ್ತನು, ಸಮರ್ಥನು. ಆತನು ಬರೀ ಬಾಯಿಯಿಂದ ಎಲ್ಲವನ್ನು ಮಾಡಿದಾತನು ನಿನ್ನ ಜೀವಿತದಲ್ಲಿ ಮಾಡಲಿಕ್ಕೆ ಆತನಿಗೆ ಬಹಳವಾದ ಸಾಮರ್ಥ್ಯ ಇದೆ. ಬಹಳವಾದ ಸಾಮರ್ಥ್ಯ. ದೇವರು ಹೇಳ್ತಾನೆ, ನನ್ನ ಗೌರವವನ್ನು, ಸ್ವಗೌರವವನ್ನು ಕಾಪಾಡಲಿಕ್ಕೆ ನಾನು ಶಕ್ತನು. ಆದರೂ ಫೀನೆಹಾಸನು, ಆರೋನನ ಮೊಮ್ಮಗ, ಮಿದ್ಯಾನ್ನಲ್ಲಿ ವ್ಯಾಧಿಯನ್ನು ದಂಡಿಸಿದ ಫೀನೆಹಾಸನು ಎದ್ದು ನನ್ನ ಗೌರವವನ್ನು ಕಾಪಾಡುವುದರಲ್ಲಿ ಆಸಕ್ತನಾಗಿದ್ದನೆಂಬುದಾಗಿ ಮೋಶೆ ಮತ್ತು ಆರೋನರಿಗೆ ಹೇಳ್ತಾರೆ. ಫೀನೆಹಾಸನು ನನ್ನ ಗೌರವವನ್ನು ಕಾಪಾಡುವುದರಲ್ಲಿ ಆಸಕ್ತನಾಗಿದ್ದನು. ದೇವರ ಗೌರವವನ್ನು ಯಾರು ಕಾಪಾಡಲಿಕ್ಕೆ ನಮ್ಮ ನೆಸೆಸಿಟಿ ಏನು ಇಲ್ಲ.
ಆದರೆ ನಾವು ದೇವರ ಗೌರವವನ್ನು ನಮ್ಮ ಜೀವಿತದಲ್ಲಿ ಕಾಪಾಡೋದು ಅಂದರೆ ದೇವರ ಮಕ್ಕಳು ಅನ್ನಿಸಿಕೊಂಡು, ದೇವರ ಸೇವಕರು ಅನ್ನಿಸಿಕೊಂಡು, ಸಭೆಯಲ್ಲಿರುವ ವಿಶ್ವಾಸಿಗಳು ಅನ್ನಿಸಿಕೊಂಡು ದೇವರಿಗೆ ವಿರುದ್ಧವಾಗಿ ಕಾರ್ಯಗಳನ್ನು ಮಾಡಿದರೆ ದೇವರಿಗೆ, ಸೈತಾನನು ಆತನ ದೂತರ ಮುಂದೆ ನಮ್ಮ ವಿಷಯದಲ್ಲಿ ಅವಮಾನ ಆಗುವಂಥ ಕಾರ್ಯವನ್ನು ನಾವು ಮಾಡಬಾರ್ದು. ದೇವರಿಗೆ ನಮ್ಮ ವಿಷಯದಲ್ಲಿ ಗೌರವ ತರುವಂಥ ಕೆಲಸವನ್ನು ನಾವು ಮಾಡುವವರಾಗಿರಬೇಕು. ದೇವರು ಈ ವರ್ಷದಲ್ಲಿ ನಿಮಗೆ ಎಂಥ ಮಹತ್ಕಾರ್ಯವನ್ನು ಮಾಡಲಿಕ್ಕೂ ಸಿದ್ಧನಾಗಿದ್ದಾನೆ. ನೀವು ಇವತ್ತು ಈ ವಿಷಯಕ್ಕೋಸ್ಕರ ನಿಮ್ಮ ಕರ್ತನ ಚಿತ್ತಕ್ಕೆ ಒಪ್ಪಿಸಿಕೊಡುವುದಾದರೆ 2026ಕ್ಕೆ ಹೋಗುವ ಮೊದಲು ಇದಕ್ಕೆ ನೀವು ಟೆಸ್ಟಿಮನಿಯನ್ನು ಹೇಳ್ತೀರಿ. ಈ ವಚನಕ್ಕೆ ಇವತ್ತಿನ ಸಂದೇಶ, ಮೊನ್ನೆಯ ಸಂದೇಶ, ಹೊಸ ವರ್ಷದ ಸಂದೇಶ, ಅದಕ್ಕೆ ಪೂರ್ವದಲ್ಲಿ ಹೊಸ ವರ್ಷದ ಸಿದ್ಧತೆಯ ಸಂದೇಶವನ್ನು ನಾನು ಕೊಟ್ಟಿದ್ದೇನೆ. ಹೊಸ ವರ್ಷದ ನಂತರ ಹೊಸ ವರ್ಷದ ಸಂದೇಶವನ್ನು ಕೊಟ್ಟಿದ್ದೇನೆ. ಅದನ್ನು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನನ್ನ ಪ್ರಿಯ ದೇವರ ಜನರೇ, ಮುಂದೆ ಹೇಳ್ತದೆ, ನಾನು ನಿಮ್ಮ ವಿಷಯದಲ್ಲಿ ಮಾಡಬೇಕೆಂದಿರುವಂಥದ್ದು ದೇವರು ಮಾಡಲಿಕ್ಕೆ ಮನಸ್ಸು ಮಾಡಿದ್ದಾನೆ. ನಾನು ನಿಮ್ಮ ವಿಷಯದಲ್ಲಿ ಮಾಡಬೇಕೆಂದು ಇರುವಂಥದ್ದು ಅದು ಭಯಂಕರವಾದದೆಂಬುದಾಗಿ ದೇವರು ಹೇಳ್ತಾನೆ. ಭಯಂಕರವಾದದ್ದು. ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ಯರನ್ನು ತನ್ನ ಮಕ್ಕಳ ವಿಷಯದ, ತನ್ನ ಜನಾಂಗದ ವಿಷಯದಲ್ಲಿ ಎಷ್ಟು ಕಾಳಜಿ. ಅವರನ್ನು ಐಗುಪ್ತ ದೇಶದಿಂದ ತರುವುದಕ್ಕೋಸ್ಕರ 10 ವ್ಯಾಧಿಗಳನ್ನು ಇಡೀ ಐಗುಪ್ತ ದೇಶದಲ್ಲಿ ಕೊಟ್ಟು, ಗೋಷೆನ್ ಸೀಮೆಯಲ್ಲಿ ಒಂದು ಸಂಗತಿ ನಡೆಯದ ಹಾಗೆ ಅವರಿಗೆ ಪ್ರೊಟೆಕ್ಷನನ್ನು ಕೊಟ್ಟು, ಅವರನ್ನು ಅರಣ್ಯದಲ್ಲಿ ನಡೆಸಿ ಕಾನಾನ್ ಊರಿಗೆ ಸೇರಿಸಿ 6 ರಾಜ್ಯದ ಜನರು, 6 ಜನಾಂಗಗಳನ್ನು ಅಲ್ಲಿಂದ ಹೊರಡಿಸಿ ಅವರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟಂಥ ದೇವರು ಇವತ್ತಿಗೂ ಅದೇ ದೇವರು, ಅದೇ ತಂದೆ ನಮಗೆ ಹೇಳ್ತಾನೆ. ನಮಗೋಸ್ಕರ ಶಿಲುಬೆಯಲ್ಲಿ ತನ್ನ ಒಬ್ಬನೇ ಮಗನ ಯೇಸುವನ್ನು ಜಜ್ಜಿ ಶಿಲುಬೆಯಲ್ಲಿ ಸಾಯುವಂತೆ ಮಾಡಿ, ಆತನು ಹೂಣಲ್ಪಟ್ಟು ಮೃತ್ಯುಂಜಯನಾಗಿ ಆತನನ್ನು ಎಬ್ಬಿಸಿ, ಮರಣದಿಂದ ಎಬ್ಬಿಸಿ ಪರಲೋಕಕ್ಕೆ ಆತನನ್ನು ಸೇರಿಸಿ ತನ್ನ ಬಲಪಾರ್ಶ್ವದಲ್ಲಿ ಕುಳ್ಳಿರಿಸಿ, ನಮಗೋಸ್ಕರ ಕ್ರಿಸ್ತನು ತಂದೆಯಿಂದ ಕೇಳಿ ಪವಿತ್ರಾತ್ಮನನ್ನು ಕಳಿಸಿ ಸಭೆಯನ್ನು ಸ್ಥಾಪನೆ ಮಾಡಿ, ಆ ಸಭೆಯಲ್ಲಿ ನಮ್ಮ ಪರಾಂಬರಿಕೆ ಆಗುವಂತೆ, ನಾವು ದೇವರ ವಾಕ್ಯದಲ್ಲಿ ಬೆಳೆಯುವಂತೆ, ನಾವು ಉನ್ನತ ಮಟ್ಟಕ್ಕೆ ಬರುವಂತೆ, ನಾವು ಕೊರತೆಯಲ್ಲಿ ಇರದಂತೆ, ಸಾಲದಲ್ಲಿ ಇರದಂತೆ, ರೋಗದಲ್ಲಿ ಇರದಂತೆ ಸಭೆಯಲ್ಲಿ ಒಬ್ಬ ಸೇವಕನನ್ನು ನೇಮಿಸಿ, ಆ ಸೇವಕ ಮತ್ತು ನಮ್ಮ ಮಧ್ಯದಲ್ಲಿ ಒಂದು ಕವನೆಂಟನ್ನು ನೇಮಿಸಿ ನಾವು ಫಲಭರಿತವಾಗಿ ಇಡೀ ದೇಶಕ್ಕೋಸ್ಕರ ಪ್ರಾರ್ಥನೆ ವಿಜ್ಞಾಪನೆ ಮಾಡುವಂತೆ, ಸರಕಾರವು ಆತನ ಕರ್ತನ ಆ ಸಭೆಯ ಮೂಲಕ ಸರಕಾರವು ನಡೆಸಲ್ಪಡುವಂತೆ ದೇವರು ಮನಸ್ಸು ಮಾಡಿ ಸಭೆಯನ್ನು ಸ್ಥಾಪನೆ ಮಾಡಿದ್ದಾನೆ. ಇದು ನಮ್ಮ ವಿಷಯದಲ್ಲಿ ಆತನು ತೋರಿಸಿದ ಕಾಳಜಿ, ನಮ್ಮ ವಿಷಯದಲ್ಲಿ ಆತನು ತೋರಿಸಿದ ಪ್ರೀತಿ. ಇವತ್ತು ಸಭೆ ಮಲಗಿದರೆ ಸರಕಾರ ರಾಂಗ್ ಆಳುತ್ತದೆ, ಸಭೆ ಎದ್ದರೆ ಕಾರ್ಯಗಳಲ್ಲಿ ನಡೆಯುತ್ತದೆ. ಆದರೂ ದೇವರು ಮಾತನಾಡ್ತಾ ಇದ್ದಾನೆ, ನಾನು ನಿಮ್ಮ ವಿಷಯದಲ್ಲಿ ಮಾಡುವಂಥದ್ದು ಅದು ಭಯಂಕರವಾದದ್ದು, ಭಯಂಕರ ಕಾರ್ಯ ನಿಮ್ಮ ವಿಷಯದಲ್ಲಿ ಆಗಬೇಕಾ? ಇವತ್ತೇ ಕರ್ತನ ಚಿತ್ತಕ್ಕೆ ಒಪ್ಪಿಸಿಕೊಡಿ. ಈ ವಚನವನ್ನು ನಂಬಿ ಅದು ನಿಮ್ಮ ಜೀವಿತದಲ್ಲಿ ನೆರವೇರುತ್ತದೆ. ನನ್ನ ಪ್ರಿಯ ದೇವ ಜನರೇ, ದೇವರು 2 ಮಾತಿನವನಲ್ಲ. ಹೇಳಿದ ಮೇಲೆ ಆತನು ಹಿಂತೆಗೆಯುವುದಿಲ್ಲ. ಇವತ್ತಿಗೂ ನಮ್ಮನ್ನು ಪರಾಂಬರಿಸ್ತಾ ಇದ್ದಾನೆ. ಇವತ್ತಿಗೂ ಆತನ ಪ್ರೀತಿ ಬದಲಾಗಲಿಲ್ಲ. ಜಸ್ಟ್ ನಾವು ಆತನನ್ನು ಪ್ರೀತಿ ಮಾಡಲಿಕ್ಕೆ ಪ್ರಾರಂಭ ಮಾಡುವ. ಹೆಚ್ಚು ನಮ್ಮ ಪ್ರೀತಿ ಆತನಲ್ಲಿ ಆತನನ್ನು ಹೆಚ್ಚು ಹೆಚ್ಚಾಗಿ ಪ್ರೀತಿಸುವ. ಈ ಲೋಕದಲ್ಲಿ ನೀವೆಷ್ಟೇ ಪ್ರೀತಿ ಮಾಡಿದರೂ ಅವರು ನಿಮ್ಮನ್ನು ತೊರೆದು ಬಿಡ್ಬೋದು. ತೊರೆದು ಬಿಡ್ತಾರಂತ ನಾನು ಹೇಳ್ತಾ ಇಲ್ಲ, ಬಿಡ್ಬೋದು. ಆದರೆ ದೇವರು ಎಂದಿಗೂ ಬಿಡುವುದಿಲ್ಲ. ದೇವರ ಪ್ರೀತಿ ಬದಲಾಗುವುದೇ ಇಲ್ಲ. ಇಮೋಷನಲ್ ಲವ್ ದೇವರಲ್ಲಿ ಇಲ್ಲ. ದ ರೈಟ್ ಟ್ರ್ಯಾಕ್ ಲವ್. ಅದಕ್ಕಾಗಿ ಆತನನ್ನು ಪ್ರೀತಿ ಮಾಡುವ, ಆತನನ್ನು ಮರೆಯೋದು ಬೇಡ. ಯೇಸುವನ್ನು ಪ್ರೀತಿ ಮಾಡುವ. ಯೇಸು ನಮ್ಮ ಕರ್ತನು, ಯೇಸು ನಮ್ಮ ರಕ್ಷಕನು, ಯೇಸು ನಮ್ಮ ಜೀವನಾಯಕನು. ಆತನೇ ನಮ್ಮ ಸಮೃದ್ಧಿ, ಆತನೇ ನಮ್ಮ ವಿಮೋಚನೆ, ಆತನೇ ನಮ್ಮ ಬಂಡೆ, ಆತನೇ ನಮ್ಮ ಕಾಯುವ ಡಾಲು. ಆತನನ್ನು ಬಿಟ್ಟು ಎಲ್ಲಿಗೆ ಹೋಗುವುದು? ಈ ಪ್ರಕಟಣೆ ಪೇತ್ರನಿಗಿತ್ತು. ಅದಕ್ಕೆ ಹೇಳ್ತಾನೆ ಅವನು. ನನ್ನ ಪ್ರಿಯ ದೇವಜನ, ಪ್ರಾರ್ಥನೆ ಮಾಡುವ. ಸ್ವಾಮಿ, ಈ ಹೊಸ ವರ್ಷಕ್ಕೆ ನೀನು ನಮ್ಮನ್ನು ಸೇರಿಸಿದ್ದಿ. ಈ ಹೊಸ ವರ್ಷದಲ್ಲಿ ಸಭೆಯಾಗಿರುವ ನಾವು ಅನೇಕ ಮಹಿಮೆಯುಳ್ಳ ಕಾರ್ಯಗಳನ್ನು ನಮ್ಮ ಮೂಲಕ ಮಾಡುವಂತೆ ಸಭೆಯಲ್ಲಿ ನಮ್ಮನ್ನು ಆರಿಸಿಕೊಂಡಿದೆಯಲ್ಲಪ್ಪ, ನಿನಗೆ ಸ್ತೋತ್ರ. ನೀನು ಹೇಳಿದ್ದೀ
ಭಯಂಕರವಾದದ್ದು. ಆ ಭಯಂಕರ ಕಾರ್ಯಗಳನ್ನು ನೀನು ನಮ್ಮ ವಿಷಯದಲ್ಲಿ ಮಾಡಲಿಕ್ಕೆ ಬಯಸಿದಿ, ನೀನು ಮಾಡುತ್ತಿ ಮತ್ತು ನಮ್ಮಲ್ಲಿ ಅದು ನೆರವೇರುತ್ತದೆ. ನಮ್ಮ ಮೂಲಕ ಅನೇಕರಿಗೆ ನಿನ್ನ ಭಯಂಕರವಾದ ಕಾರ್ಯಗಳು ಉಂಟಾಗುವಂತೆ ನೀನು ಕ್ರಿಸ್ತನಲ್ಲಿ ನಮ್ಮನ್ನು ಆರಿಸಿಕೊಂಡದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ. ಯಾವ ಕೊರತೆಯಲ್ಲಿ ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದವು, ನನ್ನನ್ನು ಬೇಡಿಕೊಳ್ಳುವವನಿಗೆ ಯಾವ ಮೇಲಿಗೂ ಕಡಿಮೆಯೇ ಇಲ್ಲ ಎಂಬುದಾಗಿ ನೀನು ಹೇಳಿದ್ದಿ. ನಿನ್ನ ಮಾತು ಸತ್ಯ, ನಿನ್ನ ಮಾತು ನಮ್ಮ ಜೀವಿತದಲ್ಲಿ ನೆರವೇರುತ್ತದೆ. ಕರ್ತನೆ, ಇಂದಿನಿಂದ ಪ್ರತಿಯೊಬ್ಬರು ತಮ್ಮ ಮಾತುಗಳನ್ನು ಹುಚ್ಚು ಮಾತು, ಕುಚೋದ್ಯ ಮಾತು ಮತ್ತು ಹೊಲಸು ಮಾತುಗಳನ್ನು ಮಾತನಾಡದೆ ದೈವೋಕ್ತಿಗಳನ್ನೇ ಮಾತನಾಡಲಿ. ಯಾಕೆಂದರೆ ಕರ್ತನೆ, ದೇವಪುತ್ರರ ಮಹಿಮೆ ಯಾವಾಗ ಪ್ರತ್ಯಕ್ಷವಾಗುತ್ತದೆ, ಯಾವಾಗ ಮಾತನಾಡುತ್ತಾರೆ ದೈವೋಕ್ತಿಗಳನ್ನೆಂಬುದಾಗಿ ಜಗತ್ತು ಲವಲವಿಕೆಯಿಂದ ಎದುರು ನೋಡ್ತಾ ಇದೆ ಸ್ವಾಮಿ. ಕುಟುಂಬದ ಏಳಿಗೆಗೆ ಬಗ್ಗೆ ಒಳ್ಳೆಯದನ್ನು ಮಾತನಾಡಲಿ, ಮಕ್ಕಳ ಬಗ್ಗೆ ಒಳ್ಳೆಯದನ್ನು ಮಾತನಾಡುವವರಾಗಲಿ, ತಮ್ಮ ಕೆಲಸದ ಬಗ್ಗೆ ಒಳ್ಳೆಯದನ್ನು ಮಾತನಾಡಲಿ, ತಮ್ಮ ದನಿಯ ಬಗ್ಗೆ ಒಳ್ಳೆಯದನ್ನು ಮಾತನಾಡಲಿ, ತಮ್ಮ ಸಭಾಪಾಲಕನ ಬಗ್ಗೆ ಒಳ್ಳೆಯದನ್ನೇ ಮಾತನಾಡಲಿ, ಸೇವಕರ ಬಗ್ಗೆ ಒಳ್ಳೆಯದನ್ನೇ ಮಾತನಾಡಲಿ, ಗಂಡನ ಬಗ್ಗೆ ಹೆಂಡತಿ, ಹೆಂಡತಿಯ ಬಗ್ಗೆ ಗಂಡ ಒಳ್ಳೆಯದನ್ನೇ ಮಾತನಾಡಲಿ, ಆಶೀರ್ವಾದವನ್ನೇ ಮಾತನಾಡಲಿ. ತಂದೆ, ನಿನಗೆ ಸ್ತೋತ್ರ. ಎಲ್ಲದರಲ್ಲಿ ಘನಮಾನ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೆನ್, ಆಮೆನ್, ಆಮೆನ್. Bless you. Wish you happy, blessed and prosperous new year.